ನಮಸ್ಕಾರ ಸ್ನೇಹಿತರ. ಸುಮಾರು 12 ಜಿಲ್ಲೆಯ ರೈತರಿಗೆ ಸಾಲ ಮನ್ನಾ ಆಗತ್ತೆ ಎಂದು ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಈ 12 ಜಿಲ್ಲೆಗಳಲ್ಲಿ ನೀವು ಕೂಡ ಆಗಿದ್ರೆ ನಿಮಗೂ ಕೂಡ 50,000ದಿಂದ 1,00,000ದವರೆಗೂ ಕೂಡ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಬನ್ನಿ, ಈ 12 ಜಿಲ್ಲೆಗಳು ಯಾವುವು, ಎಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ ಮತ್ತು ಏನು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಸಾಲ ಮನ್ನಾ ಆಗತ್ತೆ, ಜೊತೆಗೆ ಬೆಳೆ ಹಾನಿ ಪರಿಹಾರವನ್ನ ಸರ್ಕಾರ ಒದಗಿಸಿ ಕೊಡ್ತಾ ಇದ್ದು ಈಗಾಗಲೇ ಅರ್ಜಿ ಪ್ರಾರಂಭಿಸಿಕೊಂಡಿದೆ. ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಅರ್ಜಿ ಸಲ್ಲಿಸಬೇಕು. ಇನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗತ್ತೆ, ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು, ಅದರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಒಂದು ರೈತರಿಗೆ ಸಾಲ ಮನ್ನಾ ಆಗಬೇಕು ಅನ್ನುವಂಥದ್ದು ರೈತರದ ಬಹುದಿನದಿಂದ ಬೇಡಿಕೆ ಇದೆ. ಸಿಎಂ ಸಿದ್ದರಾಮಯ್ಯನವರ ಆದಾಗೂ ಕೂಡ ಈ ಬೇಡಿಕೆ ಇತ್ತು ಮತ್ತು ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆಗಿ ಬಂದ ತಕ್ಷಣವೂ ಕೂಡ ಈ ಬೇಡಿಕೆ ಇದ್ದೇ ಇದೆ. ಮತ್ತು ರೈತ ಪರ ಸಂಘಟನೆಗಳು ಬಜೆಟ್ ಮಂಡನೆ ಕುಂತನು ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ರು. ಬೆಳೆ ಹಾನಿ ಸಿಗಬೇಕು, ಸಾಲ ಮನ್ನಾ ಆಗಬೇಕು, ರೈತರಿಗೆ ಬೆಳೆಗಳು ಇನ್ನೂ ಫಲವತ್ತತೆ ಸಿಗಬೇಕಂದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಸರ್ಕಾರ ರೈತರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕು, ಈ ರೀತಿ ನಾನಾ ರೀತಿಯಲ್ಲಿ ಒಂದು ಚರ್ಚೆಗಳು ಆಗಿದ್ವಂತೆ. ಅದರ ಮೇರೆಗೆ ಸುಮಾರು 6,200 ಕೋಟಿಯಷ್ಟು ದುಡ್ಡನ್ನ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ ಮಂಡನೆ ಆಗುವಂತಹ ಸಂದರ್ಭದಲ್ಲಿ ಮೀಸಲಿಟ್ಬಿಟ್ಟಿದ್ರು. ಸೊ ಅದಕ್ಕಾಗಿ 6,200 ಕೋಟಿಯಷ್ಟು ದುಡ್ಡನ್ನ ರಾಜ್ಯದ ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಮನ್ನಾದ ಮುಖಾಂತರ ಅಥವಾ ಬೆಳೆ ಹಾನಿ ಪರಿಹಾರದ ಮುಖಾಂತರ ಕೊಡಲಿದ್ದಾರೆ. ಸೊ ಈಗ ಬಹಳ ರೈತರ ಬೇಡಿಕೆ ಏನಿದೆ ಅಂತೆ, ಸಾಲ ಮನ್ನಾನೇ ಆಗಬೇಕು ಅಂತ ಬೇಡಿಕೆ ಇದೆ. ಸಾಲ ಮನ್ನಾ ಆದ್ರೆ ಎಷ್ಟಾಗತ್ತಂದ್ರೆ ಸುಮಾರು 50,000 ಆದ್ರೂ ಕನಿಷ್ಠ ಆಗತ್ತೆ. 50,000ಕ್ಕಿಂತ ಹೆಚ್ಚು ಆಗೋದು ಬಹುತೇಕ ಡೌಟು. 50,000 ಕನಿಷ್ಠ ಮತ್ತು ಗರಿಷ್ಠ, ಅದನ್ನೇ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗಾಗಲೇ ತಮಿಳುನಾಡಿನಲ್ಲಿ ಕೂಡ ಸಾಲ ಮನ್ನಾ ಆಯ್ತು. ತಳಪತಿ ವಿಜಯ್ ಅವರು ಸುಮಾರು 50,000 ರೂಪಾಯಿ ಸಾಲವನ್ನ ಪ್ರತಿಯೊಬ್ಬ ರೈತರದ್ದು ಮಾಡಿದ್ರು. ಈಗ ಸಣ್ಣ ಪುಟ್ಟ ರೈತರದ್ದು ಸಾಲ ಮನ್ನಾ ಆಗಬೇಕಂತ ಬೇಡಿಕೆ ಇಟ್ಟಿದ್ದು. ಹಾಗಾಗಿ ನಿಮ್ದು 1,00,000 ರೂಪಾಯಿ ಸಾಲ ಇದ್ರೆ 50,000 ಮನ್ನಾ ಆದ್ರೆ ಇನ್ನು 50,000 ನೀವೇ ಕಟ್ಟಬೇಕಾಗತ್ತೆ. 1.5 ಲಕ್ಷ ರೂಪಾಯಿ ಇದ್ರೆ 50,000 ಸರ್ಕಾರ ಮನ್ನಾ ಮಾಡುತ್ತೆ, 1,00,000 ರೂಪಾಯಿ ನೀವು ರಿಟರ್ನ್ ಕಟ್ಟಬೇಕಾಗತ್ತೆ. ಸೊ 50,000ನಾದ್ರೂ ಮನ್ನಾ ಆಗ್ಲಿ ಅಂತ ಬಹಳಷ್ಟು ರೈತರು ಕಾಯ್ತಾ ಇದ್ರು. ಆದ್ರೆ ಸರ್ಕಾರ ಎರಡರಲ್ಲೂ ಒಂದು ಆಪ್ಷನ್ ಇಟ್ಟಿದೆ. ಬೆಳೆ ಹಾನಿ ಪರಿಹಾರನ ಅಥವಾ ಸಾಲ ಮನ್ನಾನ ಅನ್ನುವಂತಹ ಒಂದು ಅದರ ಬಗ್ಗೆ ಚರ್ಚೆ ಆದಾಗ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಬೆಳೆ ಹಾನಿ ಪರಿಹಾರವನ್ನ ಒದಗಿಸಿಕೊಡೋಣ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದಕ್ಕಾಗಿ ಈಗ ಸಾಲ ಮನ್ನಾ ಆಗೋದಿಲ್ಲ ಸ್ನೇಹಿತರ. ಸಾಲ ಮನ್ನಾದ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಸಾಲ ಮನ್ನಾ ಆಗತ್ತೆ ಅಂತ ಕುಂತ್ಕೊಳ್ಬೇಡಿ. ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಈ ಬೆಳೆ ಹಾನಿ ಪರಿಹಾರವನ್ನ ನೀವು ಕಣ್ಣು ಮುಚ್ಚಿ ಪಡ್ಕೊಳ್ಬಹುದು. ಸೊ ಕೇವಲ ಒಂದು ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಕು, ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಈ NDRF ಕುಸ್ಕಿ ಜಮೀನುಗಳಿಗೆ ಎಷ್ಟು ದುಡ್ಡು ಸಿಗತ್ತೆ, ನೀರಾವರಿ ಜಮೀನುಗಳಿಗೆ ಎಷ್ಟು ಸಿಗತ್ತೆ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಈಗ ಜೋಳ, ಮೆಕ್ಕೆಜೋಳ, ಅದೇ ರೀತಿಯಾಗಿ ಸೋಯಾಬೀನ್, ನೆಲೆಗಡ್ಡಲೆ, ಹುರುಳು ಜೋಳ, ಹತ್ತಿ, ರಾಗಿ, ಈ ರೀತಿ ಯಾವುದೇ ಬೆಳೆಗಳನ್ನ ಬೆಳೆದಿರ್ಲಿ ನೀವು, ಆ ಬೆಳೆಗಳ ಆಧಾರದ ಮೇಲೆ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗತ್ತೆ. ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೇನ್ ಕ್ರಮಗಳನ್ನ ಕೈಗೊಳ್ಳಬೇಕು ಅದರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ಈ ಬೆಳೆ ಹಾನಿ ಪರಿಹಾರದ ನಿಮ್ದು ಸಮೀಕ್ಷೆ ಹಾಗೂ ಪಂಚನಾಮೆಯ ಮುಖಾಂತರ ಒಂದು ಪರಿಶೀಲನೆ ಆಗತ್ತಂತೆ. ಸೊ ಆಮೇಲೆ ಅರ್ಹತೆ ಹೊಂದಿರತಕ್ಕಂತಹ ರೈತರಿಗೆ ಈ ಪರಿಹಾರ ನೀಡಲಾಗುತ್ತದೆ. ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಹತೆ ಇರುವಂತಹ ಸಾಮಾನ್ಯವಾಗಿ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅದನ್ನ ನಾವು ನೋಡೋಣ. ಮೊದಲು ಆಧಾರ್ ಕಾರ್ಡ್ ಬೇಕೇ ಬೇಕು, ಜೊತೆಗೆ ಫ್ರೂಟ್ಸ್ ID ಬೇಕಾಗತ್ತೆ. ಇನ್ನು RTC ಬೇಕಾಗತ್ತೆ. ಮುಖ್ಯವಾಗಿ ಈ RTC ಪಹಣಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅದನ್ನ ಲಿಂಕ್ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸ್ಕೊಡ್ತಾರೆ. ಓಕೆ. ಸೊ ಇದಾದ ಬಳಿಕ ಜಮೀನಿನ ದಾಖಲಾತಿಗಳು ಬೇಕಾಗತ್ತೆ, ಪಹಣಿ ಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಜೊತೆಗೆ ಖಾತೆಯ ಒಂದು ಅಕೌಂಟ್ ಆಕ್ಟಿವ್ ಇರಬೇಕು. ಬರೀ ನೀವು ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ರಲ್ಲ, ಅಕೌಂಟ್ ಆಕ್ಟಿವ್ ಇಟ್ಕೊಳ್ಬೇಕು, ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಸೊ ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಇದರ ಜೊತೆಗೇನೆ ಬೆಳೆಯ ವಿವರ, ನೀವು ಬೆಳೆಗಳು ಯಾವ್ದು ಬೆಳೆದಿರ್ತೀರಿ ಅದನ್ನು ಕೂಡ ನೀವು ತಿಳಿಸ್ಬೇಕಾಗತ್ತೆ. ಮೊಬೈಲ್ ಸಂಖ್ಯೆ ಬೇಕು, ಅದು ಕೂಡ ಆಕ್ಟಿವ್ ಇರಬೇಕು, ರಿಚಾರ್ಜ್ ಮಾಡಿಸಬೇಕು. ಇನ್ನು ಬಾಡಿಗೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದಂತಹ ಸಂಬಂಧಿಸಿದಂತಹ ದಾಖಲಾತಿಗಳು,
ಬಾಡಿಗೆ ಜಮೀನ್ ಅಂದ್ರೆ ಈಗ ನಿಮ್ಮ ಜಮೀನ್ ಇರೋದಿಲ್ಲ. ಸೊ ಹೀಗಾಗಿ ಮತ್ತೊಬ್ಬರ ಜಮೀನಲ್ಲಿ ನೀವು ಉಳುಮೆ ಮಾಡಿ ವರ್ಷಕ್ಕೆ 25% ಅವರಿಗೆ, 75% ನಿಮಗೆ, ಅಥವಾ ಸಂಪೂರ್ಣ ಬೆಳೆಗಳನ್ನ ಬೆಳಿಲಿಕ್ಕೆ ಏನೇನ್ ನಿಮಗೆ ದಿನಸಿಗಳು ಬೇಕಾಗತ್ತೋ, ದುಡ್ಡು ಬೇಕಾಗತ್ತೋ ಅದನ್ನ ಅವರ ಕೊಟ್ಟಿದ್ರೆ 75% ಅವರಿಗೆ, 25% ನಿಮಗೆ. ಈ ರೀತಿ ನೀವು ಒಂದು ಮಾತುಕತೆ ಮಾಡಿರ್ತೀರಿ. ಅಂತಹ ಸಂದರ್ಭದಲ್ಲಿ ಆ ಬೆಳೆಗಳು ಹಾನಿ ಆಗತ್ತಲ್ವಾ, ಅದಕ್ಕಾಗಿ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಮಾಲೀಕರಲ್ಲಿ ಇರ್ತಕ್ಕಂತಹ ಜಮೀನಿನ ಪತ್ರಗಳು ಕೂಡ ಬೇಕಾಗತ್ತೆ. ಸೊ ಬೆಳೆಯ ವಿವರ ಕೂಡ ಬೇಕಾಗತ್ತೆ. ಇನ್ನು ಬಾಡಿಗೆ ಜಮೀನಿನ ದಾಖಲಾತಿಗಳು, ನಾನು ಆಗ್ಲೇ ಹೇಳಿರುವಾಗ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇವುಗಳು ಕೂಡ. ಸೊ ಇನ್ನು ನೀವು ಈ ಈ ಒಂದು ಬೆಳೆ ಹಾನಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕಂದಾಯ ಇಲಾಖೆಗೆ ಅದೇ ರೀತಿಯಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಅಂದ್ರೆ ಗ್ರಾಮ ಪಂಚಾಯಿತಿಗೆ ಸಂಪರ್ಕಿಸಬಹುದು. ಮತ್ತು ಬೆಳೆ ಹಾನಿ ಸಮೀಕ್ಷೆಯ ನಂತರವೇ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂತದ್ದು. ಇದಲ್ಲದೆ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರಗಳಿಗೂ ಕೂಡ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅಲ್ಲಿ ಇದರ ಬಗ್ಗೆ ವೆರಿಫಿಕೇಶನ್ ಮಾಡ್ತಾರೆ. ಸೊ ಏನೇನಿದೆ, ಎಂತಹ ಬೆಳೆಗಳನ್ನ ಬೆಳೆದಿದ್ದೀರಿ, ಅದೇ ರೀತಿ ಅದರ ಬಗ್ಗೆ ಎಲ್ಲವೂ ಚರ್ಚೆ ಮಾಡ್ಕೊಂಡು ಅದರ ಬಗ್ಗೆ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ತದನಂತರ ಸಮೀಕ್ಷೆ ಆಗತ್ತೆ, ಪಂಚನಾಮೆ ನಡೆಯುತ್ತೆ. ಆ ಒಂದು ಪಂಚನಾಮೆಯಲ್ಲಿ ನಿಮ್ಮ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ತಿಳ್ಕೊಂಡು ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗುತ್ತೆ. ಸೊ ಬಹಳಷ್ಟು ಜನರು ಈ ಬೆಳೆ ಹಾನಿ ಪರಿಹಾರಕ್ಕಾಗಿ ಕಾಯ್ತಾ ಇದ್ರಿ. ಸೊ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ಬರಗಾಲ ಬಿದ್ರೂ ಸಹಿತ ನಿಮ್ಮ ಬೆಳೆ ಹಾನಿ ಆದ್ರೂ ಅಕೌಂಟ್ಗೆ ದುಡ್ಡು ಜಮಾ ಆಗತ್ತೆ. ಸೊ ಮುಂದಿನ ದಿನಗಳಲ್ಲಿ ಮಳೆ ಆದ್ರೂ ಸಹಿತ ಅದು ಕೂಡ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗತ್ತೆ. ಸೊ ಪ್ರತಿಯೊಬ್ಬ ರೈತರು ಕೂಡ, ಸಣ್ಣ ಪುಟ್ಟ ರೈತರು ಅರ್ಜಿಯನ್ನ ಸಲ್ಲಿಸಿ ಬಿಡಬೇಡಿ. ಇಂತಹ ಒಂದು ಯೋಜನೆಗಳ ಲಾಭವನ್ನ ಕಳ್ಕೊಳ್ಬೇಡಿ ಅಂತ ನನ್ನ ಒಂದು ಅನಿಸಿಕೆ, ಮತ್ತೇನಿಲ್ಲ. ಸೊ ಈ ಇನ್ಫಾರ್ಮೇಶನ್ ನ ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ.